ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಗೈಸ್. ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಹಾಫ್ ಆನ್ ಅವರ್ ಟೈಮ್ ಇದೆ. ಹಾಫ್ ಆನ್ ಅವರ್ ಅಂತ ಅಲ್ಲೊಂದು ಫೋಟೋ ಶೂಟ್ ಮಾಡಿಸಿ ಆ ಫೋಟೋನ ID ಕಾರ್ಡ್ಗೆ ಅಂಟಿಸಿ ಹೋಗಬೇಕು. ಸೊ ಅದಕ್ಕೆ ಆದಷ್ಟು ಬೇಗ ಹೋಗಬೇಕು. ನಾಷ್ಟ ಮಾಡಿಲ್ಲ, ಏನಿಲ್ಲ, ಬೆಳಗ್ಗೆ ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಎಕ್ಸಾಮ್ ಎಲ್ಲ ಬರೆದು ಇವಾಗ ಆಚೆ ಕಡೆ ಬಂದೆ. ಎಕ್ಸಾಮ್ ಬರೆದ್ಬಿಟ್ಟು ಆ್ಯಂಡ್ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಇನ್ನೊಂದು 20 ಮಾರ್ಕ್ಸ್ ಬರಿಬೇಕಿತ್ತು. ಏನ್ ಬರೆಯೋಣ ಬಿಡು, 30 ಬರೆದ್ರು ಪಾಸೆ, 60 ಬರೆದ್ರು ಪಾಸೆ ಅನ್ಕೊಂಡು 60 ಮಾರ್ಕ್ಸ್ ಬರೆದ್ಬಿಟ್ಟು ಬಂದಿದ್ದೀನಿ. ಫುಲ್ಲು ಗಾಳಿ ಗೈಸ್, ಈ ಕಡೆ ಮಳೆ ಇಲ್ಲ, ಏನಿಲ್ಲ, ಪುರಿ ಗಾಳಿ. ಆಗ್ತೀರಾ, ಹೋಗೋಣ ಇವಾಗ ಸೀದಾ ಮನೆಗೆ. ಸೊ ಗಾಯ್ಸ್, ಇವಾಗ ತಾನೇ ಒಂದು ಬ್ಲಾಗ್ ಮಾಡಿದೆ, ಅದು ಮತ್ತೆ ಡಿಲೀಟ್ ಮಾಡಿ ಇವಾಗ ಮತ್ತೆ ಆನ್ ಮಾಡ್ತಾ ಇದೀನಿ. ಯಾಕಂದ್ರೆ ಗಾಳಿಗೆ ಏನು ಕೇಳಿಸ್ತಾ ಇರಲಿಲ್ಲ. ಹೆವಿ ಗಾಳಿ. ಅವಾಗಲೇ ಹೇಳಿ ಬರೀ ಗಾಳಿ ಬರ್ತಾ ಇದೆ ಹಂಗೆ ಅಂತ. ಇವಾಗ ನೋಡ್ರೆ ಸೈಕು ಗಾಳಿ ಜೊತೆ ಮಳೆ ಚಿಕ್ಕದಾಗಿ ಬರ್ತಾ ಇದೆ. ಇದು ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ. ಇವಾಗ ಬ್ಲಾಗ್ ಕಟ್ ಮಾಡಿ ಅದನ್ನ ರಿವ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಜೋರ್ ಗಾಳಿ ಬರ್ತಾ ಇರೋದು. ಸೊ ಗೈಸ್, ಒಂದು ಸಿಮ್ ಪೋರ್ಟ್ ಮಾಡಿಸಿದೆ. ಅದಕ್ಕೆ ಇದೊಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ನೋಡೋಣ ಇದು ಹೆಂಗಿದೆ ಅಂತ. ಲೋಕಲ್ ಬ್ರ್ಯಾಂಡ್ ಅನಿಸಿದೆಲ್ಲ, ಒರಿಜಿನಲ್ ಏನು ಕೊಡಲ್ಲ. ಆದರೂ ಸುಮ್ಮನೆ ಆವಾಗ 1 ಅವರ್ 2 ಅವರ್ ಯೂಸ್ ಮಾಡೋಕ್ಕೆ. ಓಹ್ ವಯಸ್ಸು ಹೆಂಗಿದೆ, ಒರಿಜಿನಲ್ ಏನು ಕೊಡಿಸ್ತಾರ. ಮತ್ತೆ ಏನಿದೆ ನೋಡೋಣ. ಅಷ್ಟೇ, ಚಾರ್ಜರ್. ಸೊ ಗಾಯ್ಸ್, ಇಷ್ಟೊತ್ತು ಒಳ್ಳೆ ವೆಬ್ ಸೀರೀಸ್ ನೋಡಿಕೊಂಡು ಇವಾಗ ಪಾನಿಪುರಿ ತಿನ್ನಬೇಕು ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಈ ಗಾಡಿದು ಪೆಟ್ರೋಲ್ ಖಾಲಿ ಹಾಕ್ಬಿಟ್ಟಿತ್ತು. ಸೊ ಅದಕ್ಕೆ ಈ ಗಾಡಿ ಪಕ್ಕದಲ್ಲಿ ಒಂದು ಗಾಡಿ ಇತ್ತು ನಮ್ಮದು. ಆ ಗಾಡಿ ಪಂಚರ್ ಆಗಿತ್ತು, ಅದ್ರಲ್ಲಿ ಫ್ಯೂಲ್ ಇತ್ತು. ಒಂದು ಆ ಪೈಪ್ನ ಕಿತ್ತು ಫ್ಯೂಲ್ ಎತ್ಕೊಂಡು ಈ ಗಾಡಿಗೆ ಹಾಕಿ ಇಷ್ಟೊತ್ತು ಸಾಹಸ ಪಟ್ಟು ಇವಾಗ ಈ ಗಾಡೀಲಿ ಮಾತಾಡೋಕ್ಕಾಗಲ್ಲ. ಇಷ್ಟೊತ್ತು ಕಷ್ಟಪಟ್ಟು ಇವಾಗ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಪಾನಿಪುರಿ ತಿಂದು ಬಂದು ಮಲ್ಗೋದು, ಇಷ್ಟೇ ಕೆಲಸ. ಏನಂತೀರ? ಕ್ಯಾರ ಮಾಡಬೇಕು, ನೋಡೋಣ ಅರ್ತೀವ ಇಲ್ಲ ಅಂತ ಗೈಸ್. ಸೊ ಗಾಯ್ಸ್, ಇದು ದಹಿಪುರಿ. ಪಾನಿಪುರಿ ಒಂದು ರೌಂಡ್ ತಿಂದು ಇವಾಗ ದಹಿಪುರಿ ತಿಂತಾ ಇದ್ದೀವಿ. ಇಲ್ಲಿ ತುಂಬ ಫೇಮಸ್ ಆಗ್ಕೊಂಡಿದ್ದೀವಿ. ಸೊ ಗಾಯ್ಸ್, ಪಾನಿಪುರಿ ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಕ್ಯಾರ ಮಾಡಬೇಕಾಗಿಲ್ಲ ಅಂತ ಗೊತ್ತಿಲ್ಲ, ನೋಡೋಣ. ಕ್ಯಾರ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಕ್ಯಾರ ಮಾಡಿ ಊಟ ಮಾಡಿ ಮಲ್ಕೋಬೇಕು. ಮಲ್ಕೊಂಡು ಮತ್ತೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕು.